ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಸಂಚಕಾರ ಇದೆಯಾ? ದರ್ಶನ್ ಅಂಡ್ ಗ್ಯಾಂಗ್ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರ. ಆರೋಪಿಗಳನ್ನ ಪ್ರತ್ಯೇಕವಾಗಿಡ್ಲಿಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿದ್ಯಾಕೆ? ನಿನ್ನೆ ಈ ಬಗ್ಗೆ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಅದಕ್ಕೆ ಕಾರಣ ಎಲ್ಲ ಆರೋಪಿಗಳು ಒಂದೇ ಕಡೆ ಇದ್ದಾಗ ಈ ಪ್ರಕರಣದಿಂದ ಹೇಗೆ ಪಾರಾಗಬಹುದು ಅನ್ನುವಂತಹ ವಿಚಾರಕ್ಕೆ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ಬಹುದು ಅಂತೇಳಿ ಜೈಲಿನಲ್ಲಿ ಹಾಗಾದ್ರೆ ದಾಸನಿಗೆ ಸಂಚಕಾರ ಇದೆಯಾ? ಕೋರ್ಟ್ನಲ್ಲಿ ಆರೋಪಿಗಳನ್ನು ಪ್ರತ್ಯೇಕವಾಗಿಡ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಕೊಲೆ ಕೇಸ್ ಆರೋಪಿಗಳ ಮೇಲೆ ಬೇರೆಯವರಿಂದ ಹಲ್ಲೆ ಆಗಬಹುದು ಅನ್ನುವಂತಹ ಒಂದು ಪಾಯಿಂಟ್ ಅನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಅಥವಾ ಪರಸ್ಪರ ಇವರೇ ಹೊಡೆದಾಡ್ಕೊಳ್ಬಹುದು ಅಂಥೇಳಿ SPP ಈ ರೀತಿಯ ಮನವಿಯನ್ನು ಮಾಡಿಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ ಇಷ್ಟು ದಿನ ಎಲ್ಲರೂ ಕೂಡ ಒಂದೇ ಹತ್ರ ಇದ್ರು, ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದರು. ಒಬ್ಬರ ಎದುರಿಗೆ ಒಬ್ಬರನ್ನು ವಿಚಾರಣೆ ಮಾಡಿದ್ದಾರೆ. ಯಾರ್ಯಾರು ಏನೇನು ಬಾಯಿ ಬಿಟ್ರೋ ಅವರಿಗೇ ಗೊತ್ತಿರುತ್ತೆ. ಎಲ್ಲರೂ ಬಡದಾಡ್ಕೊಂಡ್ಬಿಟ್ರೆ ಆ ಒಂದು ಆತಂಕ ಕೂಡ ಇರಬಹುದು. ಜೊತೆಗೆ ಜೈಲಿನ ಒಳಗೆ ಪ್ರಕರಣದ ಸಂಬಂಧ ಒಳಸಂಚನ್ನು ರೂಪಿಸಬಹುದು. ಇದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿಯೇ ಇವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಕೀಲರು. ಸದ್ಯ ಆ ವಿಚಾರವನ್ನು ಸೋಮವಾರಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಯಾವುದೇ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಡಿಸಿದಂತಹ ವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಭವವಾಗಿರುವಂತಹ ಒಂದಿಷ್ಟು ವಿಚಾರಗಳು. ಇನ್ನು ರೇಣುಕಾ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಅಗೆದಷ್ಟು ಮಾಹಿತಿ ಹೊರಬರ್ತಾನೇ ಇದೆ. ಡಿ ಗ್ಯಾಂಗ್ನ ಕ್ರಿಮಿನಲ್ ಐಡಿಯಾ ತನಿಖೆಯಲ್ಲಿ ರಿವೀಲ್ ಆಗ್ತಾ ಇದೆ. ರೇಣುಕಾ ಶವ ಪತ್ತೆಯಾಗದಿರಲಿಕ್ಕೆ ಬೇರೆ ರೀತಿಯ ಪ್ಲಾನ್ ಅನ್ನು ಮಾಡಿತ್ತಂತೆ ಈ ಗ್ಯಾಂಗ್. ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸಲಿಕ್ಕೂ ಕೂಡ ಸಂಚನ್ನ ರೂಪಿಸಿತ್ತಂತೆ ಈ ಕಿರಾತಕರ ಟೀಮ್. ಇದೆಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ಕ್ರಿಮಿನಲ್ ಐಡಿಯಾ ಏನು ಮಾಡಿದ್ರು ಈ ಕೊಲೆ ಪ್ರಕರಣದ ಆರೋಪಿಗಳು? ನೋಡ್ತಾ ಹೋಗೋಣ. ರೇಣುಕಾ ಕೊಲೆ ಮಾಡಿದ ಶವವನ್ನ ಗುರುತು ಸಿಗದಂತೆ ಮಾಡಿದ್ದಾರೆ. ಮೃತನ ಬಟ್ಟೆಯನ್ನ ಬಿಚ್ಚಿ ಶವದ ಗುರುತು ಸಿಗದೇ ಇರುವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿದ್ರು. ಅದರ ಜೊತೆಗೆ ಶವ ಒಂದು ಕಡೆ, ಬಟ್ಟೆಗಳು ಒಂದು ಕಡೆ ಎಸೆದಿದ್ದಾರೆ ಇವರು. ಅದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ. ಬಟ್ಟೆ ಪೊಲೀಸರಿಗೆ ಸಿಗದಂತೆ ರಾಜಕಾಲುವೆಗೆ ಎಸೆದಿರ್ತಾರೆ ಈ ಕಿರಾತಕರು. ರಕ್ತದ ಕಲೆಗಳು ಪತ್ತೆಯಾಗದಂತೆ ತಡಿಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಕೆಲಸವನ್ನು ಕೂಡ ಇವರು ಮಾಡಿ ಮುಗಿಸಿದ್ದಾರೆ ಎನ್ನುವುದು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿರುವಂತಹ ವಿಚಾರಗಳು. ಅದರ ಜೊತೆಗೆ ಎಲ್ಲ ಆರೋಪಿಗಳು ತಾವು ಹಾಕಿದಂತಹ ಬಟ್ಟೆಗಳನ್ನು ಬಿಸಾಡಿದ್ರು. ಈ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನು ಬೇಕೋ ಎಲ್ಲವನ್ನು ಕೂಡ ಇವರು ಮಾಡಿ ಮುಗಿಸಿದ್ರು ಅನ್ನೋದನ್ನು ತನಿಖೆ ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಈಗಾಗಲೇ ಪವಿತ್ರ ಗೌಡ, ದರ್ಶನ್ ಸೇರಿ ಹಲವರ ಬಟ್ಟೆಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಕೆಲವರು ಎರಡೆರಡು ಬಾರಿ ಡ್ರೈ ಕ್ಲೀನಿಂಗಿಗೆ ಕೊಟ್ಟಿದ್ದಾರಂತೆ ಬಟ್ಟೆ. ರಕ್ತದ ಕಲೆಗಳು ಮಾಸ್ಲಿ ಅಂಥೇಳಿ. ಅದರ ಜೊತೆಗೇನೆ ಇನ್ನು ಲಕ್ಷ್ಮಣ್ ಹಾಗೂ ಆರೋಪಿ ನಾಗರಾಜ್ ಹೊಸ ಬಟ್ಟೆಯನ್ನು ಖರೀದಿಸಿರ್ತಾರೆ. ಎಲ್ಲರೂ ಕೂಡ ಸಿನಿಮಾ ಶೈಲಿಯಲ್ಲಿ ಪ್ಲಾನ್ ಮಾಡಿರೋದು ಬೆಳಕಿಗೆ ಬಂದಿದೆ. ಎಷ್ಟೇ ಆಗಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದವರು, ಈ ರೀತಿಯ ಹಲವು ಪಾತ್ರಗಳನ್ನು ನೋಡಿರೋರು, ಈಗ ನಿಜ ಜೀವನದಲ್ಲಿ ಖಳನಾಯಕರಾಗಬೇಕಾದಂತಹ ದುರಾದೃಷ್ಟ ದರ್ಶನ್ ಅವರಿಗೆ ಬಂದಿರುವಂಥದ್ದು. ಸಿನಿಮಾದಲ್ಲಿ ಹೀರೋ ಆದರೂ ಕೂಡ ರಿಯಲ್ ಲೈಫ್ನಲ್ಲಿ ವಿಲನ್ ಆಗಿದ್ದಾರೆ ದಾಸ. ರೇಣುಕಾ ಸ್ವಾಮಿ ಕೊಲೆಗೈದಿದ್ದೇ ರಣರೋಚಕವಾಗಿದೆ. ಮೆಗ್ಗಾರ್ ಮಷೀನ್ ಮೂಲಕ ಆತನಿಗೆ ಹಿಂಸೆ ಕೊಡುವಂತಹ ಕೆಲಸ ಆಗಿತ್ತು. ಸಾವಿಗೂ ಮೊದಲು ಬಡಪಾಯಿ ಚಿತ್ರಹಿಂಸೆಯನ್ನು ಅನುಭವಿಸಿದ್ದಾರೆ. ಎಲೆಕ್ಟ್ರಿಕ್ ಮೆಗ್ಗಾರನ್ನ ಖರೀದಿಸಿದ್ದ ಆರೋಪಿ ಧನ್ರಾಜ್ ಎಲೆಕ್ಟ್ರಿಕ್ ಮೆಗ್ಗಾರನ್ನ ಖರೀದಿಯ ಬಗ್ಗೆ ಸತ್ಯವನ್ನ ಕಕ್ಕಿದ್ದಾನೆ ಆರೋಪಿ. ಆನ್ಲೈನ್ ಮೂಲಕ ಈತ ಈ ಮೆಗ್ಗಾರ್ ಮಷೀನ್ ಅನ್ನ ಬಳಕೆ ಮಾಡಿಕೊಂಡಿದ್ದಂತೆ. A9 ಆರೋಪಿ ಧನ್ರಾಜ್ನಿಂದ ಮೆಗ್ಗಾರ್ ಖರೀದಿ, ಎಲೆಕ್ಟ್ರಿಕ್ ಮೆಗ್ಗಾರ್ ಖರೀದಿಯ ಬಗ್ಗೆ ವಿಚಾರಣೆಯ ವೇಳೆ ಆತ ಬಾಯ್ಬಿಟ್ಟಿದ್ದಾನೆ. ಆನ್ಲೈನ್ ಮೂಲಕ ಹಣ ಸಂದಾಯ ಮಾಡಿರುವ ಬಗ್ಗೆಯೂ ಕೂಡ ಆತ ತಿಳಿಸಿದ್ದಾನೆ. ಜೊತೆಗೆ ಖರೀದಿ ಮಾಡಿರುವಂತಹ ದಾಖಲಾತಿಯನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಪ್ರಕರಣದ ಪ್ರಮುಖ ಸಾಕ್ಷಿದಾರರ ಹೇಳಿಕೆಗಳನ್ನು ಕಲಂ ಸೆಕ್ಷನ್
164 ಅಡಿಯಲ್ಲಿ ದಾಖಲಿಸಲಾಗಿದೆ ಅಂತೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖಿಸಿರುವಂಥದ್ದು.